ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಹ್ಯಾಪಿ ವುಮೆನ್ಸ್ ಡೇ ಅಂತೇಳಿ ಹೇಳು. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಪನ್ನೀರ್ ಮಾಡಲಿಕ್ಕೆ ಬೇಕಾಗಿರುವಂಥ ರೆಸಿಪಿಗಳು: ಒಂದು ಪನ್ನೀರು, ಒಂದು 2 ಟೊಮೊಟೊ, ಒಂದು ಆನಿಯನು, ಒಂದು 5-6 ಗೋಡಂಬಿ, ಕೊಬ್ಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟು ಸಣ್ಣಗೆ ಅದರಲ್ಲಿ ಒಂದು ಆನಿಯನ್ನಲ್ಲಿ ಒಂದು ಅರ್ಧ ಹೆಚ್ಚಿಟ್ಕೊಂಡಿನಿ, ಒಂದು ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿನಿ, ಅದು ಚಿಕ್ಕ ಸೈಜ್ ಆಗಿರ್ಬೋದು. ಒಂದು ಪನ್ನೀರ್ ಅನ್ನೋದು ಕೂಡ ತಗೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಅಲ್ಲ ಮತ್ತು ಕೊತ್ತಂಬರಿ ಕೂಡ ಇಲ್ಲಿ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಇಲ್ಲಿ ಏನೇನು ಸಾಮಗ್ರಿಗಳು ನಾನು ಎಲ್ಲ ಹೇಳಿದೆ ಇವನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಅದಕ್ಕೆ ಮತ್ತು ಏನು ಗರಂ ಮಸಾಲ ಬೇಕು, ಕೊರಿಯಂಡರ್ ಪೌಡ್ರ್ ಬೇಕು, ಕಸೂರಿ ಮೆಥಿ ಬೇಕು. ಇದು ಬಂದ್ಬಿಟ್ಟು ಗರಂ ಮಸಾಲ, ಇದು ಬಂದು ಕೊರಿಯಂಡರ್ ಪೌಡರು, ಕಸೂರಿ ಮೆಥಿ. ಆಲ್ರೆಡಿ ನಾನು ಹೇಳಿದ್ದೆಲ್ಲ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು 2 ಟೊಮೊಟೊ, ಒಂದು ಆನಿಯನ್ನು, ಒಂದು 10 ಗೋಡಂಬಿ, ಒಂದು ಸ್ವಲ್ಪ ಕೊಬ್ಬರಿ, ಅಲ್ಲ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿನ ಆಲ್ರೆಡಿ ಮಾಡಿ ಮಿಕ್ಸಿಗೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಕೊತ್ತಂಬರಿ ಹಾಕ್ಬಿಡ್ರಿ, ಇಲ್ಲಾಂದರೆ ಹಸಿ ಆಗಿಬಿಡುತ್ತೆ. ನಂತರದಲ್ಲಿ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಪಲಾವ್ ಎಲೆನ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕರಿಬೇವು. ಅದು ಒಂದು ಆನಿಯನ್ ಏನು ತಗೊಂಡಿದ್ದೀನಲ್ಲ, ಅರ್ಧ ರುಬ್ಲಿಕ್ಕೆ ಹಾಕೀನಿ, ಅರ್ಧ ಮಾತ್ರ ಸಣ್ಣಗೆ ಈರುಳ್ಳಿನ ಹಚ್ಚಿಟ್ಕೊಂಡೀನಿ. ಒಂದು ಚಿಕ್ಕ ಸೈಜ್ ಟೊಮೊಟೊ 2 ರುಬ್ಲಿಕ್ಕೆ ಹಾಕೀನಿ, ಒಂದು ಮಾತ್ರ ಚಿಕ್ಕದಾಗಿ ಹಚ್ಚಿಟ್ಕೊಂಡೀನಿ. ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಎಣ್ಣೆ ಇಟ್ಬಿಟ್ಟು ಅದೆಲ್ಲ ಕಾದಿದೆ. ಹಾಗಾಗಿ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದು ಆನಿಯನ್ನ, ಅದು ಈರುಳ್ಳಿನ ಹಾಕ್ಕೊಳಕತ್ತೀನಿ. ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಬಣ್ಣ ತೀರಿದ್ಮೇಲೆ ಟೊಮೊಟೊನ ಹಾಕ್ಕೊಳ್ಳಿ. ಇವು ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊತೀರಿ ಅಷ್ಟು ಚೆನ್ನಾಗಿ ಇದು ಪನ್ನೀರ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಹಸಿ ಹಾಕಿದಾಗ ಅದು ಕೂಡ ಅಷ್ಟು ತಿನ್ನಲಿಕ್ಕೇನೋ ಇದು ಅನಿಸಲ್ಲ, ಎಲ್ಲ ಹಸಿ ಥರನೇ ಅನಿಸ್ಬಿಡುತ್ತೆ. ಹಂಗಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾದ್ರೆ ನೋಡ್ಬಿಟ್ಟು ಚೆನ್ನಾಗಿ ಅವು ಬೆಂದ ಮೇಲೆ ಖಾರ, ಉಪ್ಪು ಅವನ್ನೆಲ್ಲ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಟೊಮೊಟೊ ಕೂಡ ಬೇಗ ಮೆತ್ತಗೆ ಆಗಬೇಕಂದ್ರೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಬಟ್ ಮತ್ತೆ ಉಪ್ಪು 2 ಸಲ ಹಾಕ್ಬೇಕಾಗಿದ್ದೀನಿ. ಆಲ್ರೆಡಿ ಏನು ರುಬ್ಬಿಟ್ಕೊಂಡ್ರೆ ಮಸಾಲೆ ಐತೆ, ಆ ಮಸಾಲೆನ ಆ್ಯಡ್ ಮಾಡ್ತೀನಿ ಅದಕ್ಕೆ. ಬಟ್ ಎಡಗೈಯಲ್ಲಿ ಇದು ಫೋನ್ ಇಟ್ಕೊಂಡಿರೋದ್ರಿಂದ ಆಗಲಿಲ್ಲ. ಹಂಗಾಗಿ ಈ ಮಸಾಲೆ ಆಲ್ರೆಡಿ 2 ಟೊಮೊಟೊ, 1 ಆನಿಯನ್ನು, ಒಂದು ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ ಅವೇನು ಮಿಕ್ಸಿಲಿ ಎಣ್ಣೆಯಲ್ಲಿ ಹುರ್ಕೊಂಡು ಬಾಡಿಸ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಆಲ್ರೆಡಿ ನೋಡ್ತಾ ಇರ್ಬೋದು, ಆಲ್ರೆಡಿ ಎಣ್ಣೆಯಲ್ಲಿ ಅದೇನು ಒಂದು ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಮಸಾಲೆ. ಆ ರೀತಿ ನಾವು ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ಹುರ್ಕೊಂಡ ನಂತರ ಈ ಒಂದು ಉಪ್ಪು, ಆಮೇಲೆ ಅರಿಶಿಣ ಕೂಡ ಹಾಕ್ಕೋಬೇಕು. ನೆಕ್ಸ್ಟು ನಾವೇನು ಖಾರ ನಿಮ್ಗೆ ಎಷ್ಟು ಬೇಕು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿರಿ. ಪನ್ನೀರಲ್ಲಿ ಏನು ಅಂಥ ಟೇಸ್ಟೇನು ಇರಲ್ಲ, ಪನ್ನೀರೇನು ಉಪ್ಪು ಆಗಿ ಆ ಥರ ಏನೂ ಇರಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತಿನ್ನಲಿಕ್ಕೂ ರುಚಿ ಅಂತ ಕೂಡ ಅನ್ನಿಸ್ತದೆ. ನಾನಿನ್ನು ಈ ಥರ ಚೆನ್ನಾಗಿ ಮಸಾಲೆ ಎಣ್ಣೆಯನ್ನೇ ಬಿಟ್ಕೊಂಡ್ಮೇಲೆ ಖಾರವನ್ನು ಆ್ಯಡ್ ಮಾಡ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ರಿ. ಪನ್ನೀರ್ ಬಂದು ಸಪ್ಪಗಿರೋದ್ರಿಂದ ಅದು ಸಪ್ಪಗೆ ಇದು ನಾವು ಮಾಡ್ಕೊಂಡ್ರೆ ಪಲ್ಯನೂ ಸಪ್ಪಗೆ ಅಂದರೆ ತಿನ್ನೋಕೆ ಅಷ್ಟು ಟೇಸ್ಟ್ ಅನಿಸಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ನಿಮಗೆ ಯಾವ ಗ್ರೇವಿ ಬೇಕು, ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾ
ಅದರ ಮೇಲೆ ಆಲೋಚನೆ ಮಾಡಿ ತೆಳು ಬೇಕಾ ಇಲ್ಲ ದಪ್ಪ ಬೇಕಾ ಗ್ರೇವಿ, ಇಲ್ಲ ನಾವು ನೀರಿಗೆ ತಿಂದರೆ ಅಷ್ಟೇನು ಟೇಸ್ಟಾಗಿರಲ್ಲ. ಮೀಡಿಯಮ್ಮಾಗಿ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೊಂಡ್ರೆ ಚಪಾತಿಗೆ ಆಗಿರ್ಬೋದು ಭಾಳ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಚಪಾತಿಗಾದರೂ ತಿನ್ಬೋದು ಅಥವಾ ಪರೋಟಕ್ಕಾದರೂ ತಿನ್ಬೋದು. ನಾನು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ. ಅವೆಲ್ಲ ಮಸಾಲೆ ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗಿ ಇದಾದಮೇಲೆ ನಾನೇನು ಮಾಡ್ತಿದ್ದೀನಿ, ಎಣ್ಣೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡೀನಿ. ನಂತರದಲ್ಲಿ ಇವೇನು ಸ್ಪೈಸಸ್ ಇದ್ದಾವಲ್ಲ, ಇದು ಬಂದ್ಬಿಟ್ಟು ಗರಂ ಮಸಾಲ. ಜಾಸ್ತಿ ಮಸಾಲೆ ಹಾಕಿದ್ರೂ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗಾಗಿ ನೋಡ್ತಿರ್ಬೋದು ಈ ಚಿಕ್ಕ ಸ್ಪೂನ್ಗಳಿಂದ ಅರ್ಧ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಕೊರಿಯಂಡರ್ ಪೌಡರು. ಲಾಸ್ಟಲ್ಲಿ ಬಂದ್ಬಿಟ್ಟು ಕಸೂರಿ ಮೆಂತೆ ನಿಮ್ಮಲ್ಲಿ ಇದ್ದರೆ ಹಾಕ್ರಿ, ಇಲ್ಲಾಂದರೆ ಇಲ್ಲ. ಬಟ್ ನನ್ನ ಹತ್ರ ಇದೆ ಅಂತ ನಾನು ಒಂಚೂರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಮಸಾಲೆ ಕೂಡ ಭಾಳ ಹಾಕ್ತಾಯಿಲ್ಲ. ಯಾಕಂದರೆ ಮಸಾಲೆ ಜಾಸ್ತಿ ಆದರೆ ತಿನ್ನಲಿಕ್ಕೆ ಅಷ್ಟಾಗಿ ಇಷ್ಟ ಆಗಲ್ಲ ಅಂತಂದು ನಾನು ಕಡಿಮೆನೇ ಹಾಕ್ಕೊಳ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಗ್ರೇವಿ ಇಷ್ಟು ತಿಕ್ನೆಸ್ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಅಲ್ಲಿ ಗೋಡಂಬಿನ ಏನು ಹಾಕಿದ್ದೀವಲ್ಲ, 10ರಿಂದ 12 ಗೋಡಂಬಿ ಹಾಕಿದ್ವಲ್ಲ, ಹಂಗಾಗಿ ಇಷ್ಟು ಒಂದು ಗ್ರೇವಿ ಆಗಿದೆ. ಇದು ಒಂದು ಪನ್ನೀರನ್ನು ಆಲ್ರೆಡಿ ಫ್ರಿಜ್ಜಿಂದ ತೆಗೆದು ನೀಟಾಗಿ, ಅಂದರೆ ಗಟ್ಟಿಯಾಗಿಬಿಟ್ಟಿರುತ್ತಲ್ಲ ಫ್ರಿಜ್ಜಲ್ಲಿದ್ದಾಗ, ಅದನ್ನು ತೆಗೆದು ಇಟ್ಬಿಟ್ಟಿದ್ದೆ. 1/2 hour ಮುಂಚೆನೇ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ. ಈಗ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡ್ಕೊಳ್ಳಿ ನಿಮ್ಮ ಮನೆಗೆ ಎಷ್ಟು ಚೆನ್ನಾಗಿದ್ದೀರಿ. ಅಂದರೆ ದೊಡ್ಡದು ಮಾಡಿ ಎಲ್ಲರಿಗೂ ಸಹ ಇದಾಗಬಾರ್ದಲ್ಲ. ಹಾಗಾಗಿ ನಿಮಗೆ ಯಾವುದೊಂದು ಇದ್ರಾಗ ಬೇಕು ಆ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ರಿ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ. ಸ್ವಲ್ಪ ನಾವು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಏನಾಗ್ಬಿಡ್ತೈತೆ, ನಾವು ಹಾಗಾಗಿ ಹಂಗೆ ಕಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಅದು ಪನ್ನೀರೆಲ್ಲ ಒಂಥರ ಯಾಕಡೆ ಸೈಜ್ ಸರಿಯಾಗಿ ಕಟ್ ಮಾಡೋಕ್ಕಾಗಲ್ಲ. ಹಂಗಾಗಿ 1/2 hour ಮುಂಚೆನೇ ನಾವು ತೆಗೆದು ಇಡೋದ್ರಿಂದ ಚೆನ್ನಾಗಿ ಕಟ್ ಮಾಡ್ಬೋದು. ಇಲ್ಲಿಯೂ ಕೂಡ ನೋಡ್ತಿದ್ದೀರಲ್ಲ, ನಾನು ಇವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ಬೇಕು ಆ ಥರದಲ್ಲಿ ಕಟ್ ಮಾಡ್ಕೊಂಡು ನಂತರದಲ್ಲಿ ಸ್ಯಾಟರ್ಡೇ ದಿನ ವುಮೆನ್ಸ್ ಡೇ ಆಗಿತ್ತು. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ನಾನು ತಗೊಂಡಿದ್ದೆ ನಿಮ್ಮ ಹತ್ರ ಶೇರ್ ಮಾಡಬೇಕಂತ. ಬಟ್ ಏನಾಯಿತು ಅಂದರೆ, ಈ ವಿಡಿಯೋ ಲೆಂತಿ ಆಗೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ದಿನ ನಾವು ಒಳಗಡೆನೇ ಇದ್ವಿ. ಹಂಗಾಗಿ ಹೊರಗಡೆ ಹೋಗಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇತ್ತಂತ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಫಸ್ಟು ಉದ್ದಿಗೆ ಹಚ್ಬಿಟ್ಟು ನೆಕ್ಸ್ಟ್ ಈ ಥರ ಹಚ್ಕೊಳ್ಳಿ. ಇಲ್ಲಿ ಏನಾಗ್ತವ ಪನ್ನೀರ್ ನೋಡ್ಬೋದು, ಒಂದೊಂದು ಭಾರಿ ಉದ್ದ ಆಗಿರೋದ್ರಿಂದ ಮತ್ತೆ ನಾನು ಅದರಲ್ಲಿ 2 ಪೀಸ್ಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ. ನೋಡಿರಿ, ನಿಮ್ಮ ಇಷ್ಟ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ. ನನಗೆ ಈ ರೀತಿ ಬೇಕಂತ ಅನ್ನಿಸ್ತು. ಬೇಗ ಮಸಾಲೆ ಕೂಡ ಹಿಡಿಬೇಕು ಅಂತ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಉದ್ದ ಇದು ಮಾಡ್ಕೊಂಡು ಆಮೇಲೆ ಅಡ್ಡ ಮಾಡ್ಕೊತೀನಿ. ಆಮೇಲೆ ದಪ್ಪ ಇರೋದ್ರಿಂದ ತಿಕ್ನೆಸ್ಸು ಸ್ವಲ್ಪ ಇದು ಮಾಡಿದೆ. ಪನ್ನೀರನ್ನ ನೋಡ್ಬೋದು, ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಗ್ರೇವಿ ಕೂಡ ರೆಡಿ ಆಯಿತು. ಅದಕ್ಕೆ ಈ ಒಂದು ಪನ್ನೀರ್ಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವನ್ನ ಪನ್ನೀರ್ ಹಾಕಿದ್ಮೇಲೆ ಒಂದು 3ರಿಂದ 4 ನಿಮಿಷ ಬಿಟ್ಟರೆ ಆಯಿತು. ನಾನು ಕೊರಿಯಂಡರ್ ಆವಾಗ ಸ್ವಲ್ಪ ಹಾಕಿದ್ದೆ, ಯಾಕಂದರೆ ಪೂರ್ತಿ ಇದೇನು ಒಂಥರ ಗ್ರೀನ್ ಕಲರ್ ಆಗಿಬಿಡುತ್ತೆ ಕರ್ರಿ ಅಂತಂದು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೆ. ಈಗ ನೀಟಾಗಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿದ ನಂತರ ನಿಮ್ಮ ಮನೇಲಿ ಯಾವ ರೀತಿ ಈ ರೆಸಿಪಿ ಬಂದಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳೋದ್ರಿಂದ ನನಗೂ ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮಾಡಿ ತೋರಿಸಿದ್ರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಚಾರ್ವಿಕ್ ಆಟ ಆಡ್ತಿದ್ದಾನೆ. ಅಲ್ಲಿ ಟ್ರ್ಯಾಕ್ಟರ್ ಗಾಲಿ ಹೋಗಿದೆ, ಅದು ಹೋಗಿದೆ, ಇದು ಹೋಗಿದೆ ಅಂತ ಅವನು ಆಟ ಆಡ್ತಾನೇ ಇದ್ದಾನೆ. ಮನೆಯೆಲ್ಲ ಯಾವ ರೀತಿ ಹರಿವಾಡನಂತಲೂ ಕೂಡ ನೋಡ್ಬೋದು. ಬಟ್ ಈ ಥರ ಮಕ್ಕಳು ಆಟ ಆಡೋದ್ರಿಂದ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಅಂತ, ಅಂದರೆ ಮನೆಯೆಲ್ಲ ಒಗ್ದಾಡ್ಯಾರ ಆ ಥರ ಅಂತ ತಿಳ್ಕೊಬಾರ್ದು. ಮಕ್ಕಳು ಆ್ಯಕ್ಟಿವ್ ಇರೋದು ನಾವು ನೋಡಬೇಕು. ಯಾಕಂದರೆ ಹಳ್ಳಿಗಳಲ್ಲಂತೂ ಅಲ್ಲಿ ಇಲ್ಲಿ ಹೋಗಿ ಆಟ ಆಡ್ತಿರ್ತಾರೆ. ಬಟ್ ಸಿಟಿಯಲ್ಲಿ ಹಂಗೆ ಅಲ್ಲ, 4 ಡೋರ್ ಮಧ್ಯೆನೇ ಮಕ್ಕಳು ಅಥವಾ 4 ಗೋಡೆಗಳ ಮಧ್ಯೆನೇ ಆಟ ಆಡಬೇಕಲ್ಲ. ಹಾಗಾದ್ರಿಂದ ನಾವು ಮನೇಲಿ ಆಟ ಆಡ್ಕೊಳಕ್ಕೆ ಬಿಡ್ತೀವಿ. ಚೆನ್ನಾಗಿ ಆಟ ಆಡ್ಕೊಂಡ ನಂತರ ಮಾತ್ರ ಅವನ್ನೆಲ್ಲ
ಅವ್ರಿಗೆ ಕಲಿಸ್ಬೇಕು. ಆಟ ಆಡಿದ್ಮೇಲೆ ಎಲ್ಲ ಒಂದು ಡಬ್ಬಿ ಎಲ್ಲ ಹಾಕು ಈ ಥರ ಅಂತ ಹೇಳ್ಬೇಕಷ್ಟೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳೆಲ್ಲ ಆಟ ಆಡಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.